ನಮಸ್ಕಾರ ಸ್ನೇಹಿತರೆ. ಗಲ್ಫ್ ಯುದ್ಧಕ್ಕೆ ಬಹುದೊಡ್ಡ ಟ್ವಿಸ್ಟ್. ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ. ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೇನು ಎಲ್ಲ ಮುಗಿಸ್ಬಿಡ್ತೀನಿ, ವಿನಾಶ ಮಾಡಿಬಿಡ್ತೀನಿ ಅಂತ ಹೇಳಿ ಅರಚಾಡ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಇಬ್ಬರೂ ಕೂಡ ಈಗ ಕದನ ವಿರಾಮದ ಘೋಷಣೆ ಮಾಡಿದ್ದಾರೆ. ಇರಾನ್ಗೆ ಟ್ರಂಪ್ ಕೊಟ್ಟಿದ್ದ ಡೆಡ್ಲೈನ್ ಭಾರತೀಯ ಕಾಲಮಾನ ಬುಧವಾರ ಮುಂಜಾನೆ 5 ಮುಗಿದಿತ್ತು. ಅಷ್ಟರ ಒಳಗಡೆ ಇರಾನ್ ಅಮೆರಿಕ ಹೇಳಿದ ಮಾತನ್ನ ಕೇಳಬೇಕಾಗಿತ್ತು. ಇಲ್ಲಾಂದ್ರೆ ಇಡೀ ಇರಾನ್ ನಾಗರಿಕತೆಯನ್ನು ನಾಶ ಮಾಡಿಬಿಡ್ತೀನಿ ಅಂತೇಳಿ ಒಂಥರ ನ್ಯೂಕ್ಲಿಯರ್ ಬೆದರಿಕೆ ರೀತಿಯ ನಾಟಕವನ್ನ ಟ್ರಂಪ್ ಆಡಿದ್ರು. ಇರಾನ್ ಒಳಗಡೆ ಏನೇನೋ ಆಗುತ್ತೆ, ಕ್ರಾಂತಿನೂ ಆಗಬಹುದು ಅಂತೆಲ್ಲ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು. ಈಗ ದಿಢೀರಂತ ಅಮೆರಿಕ ಮತ್ತು ಇರಾನ್ ನಡುವೆ ಸೀಸ್ ಫೈರ್ ಆಗಿದೆ ಅಂತ ಟ್ರಂಪೇ ಹೇಳಿದ್ದಾರೆ. ಭರ್ತಿ 2 ವಾರಗಳ ಕಾಲ, ಅಂದ್ರೆ ಪರ್ಮನೆಂಟ್ ಸೀಸ್ ಫೈರ್ ಅಲ್ಲ, ಭರ್ತಿ 2 ವಾರಗಳ ಕಾಲ ಯಾವುದೇ ದಾಳಿ ಮಾಡದಂತೆ ಅಮೆರಿಕ ಒಪ್ಕೊಂಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಡೀ ಕದನ ವಿರಾಮಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಪಾಕ್ನ ಮುಲ್ಲಾ ಜನರಲ್ ಖ್ಯಾತಿಯ ಆಸಿಮ್ ಮುನೀರಾ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಖುದ್ದಾಗಿ ಮಾತುಕತೆ ಮಾಡಿದ್ರು ಅಂತ ಅಮೆರಿಕ ಕನ್ಫರ್ಮ್ ಮಾಡಿದೆ. ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರಿಬ್ಬರ ಹೆಸರನ್ನ ಫಸ್ಟ್ ಲೈನ್ ನಲ್ಲಿ ಮೆನ್ಷನ್ ಮಾಡಿಬಿಟ್ಟು ಪೋಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ. ಇನ್ನು 2 ದಿನ ನಿದ್ದೆ ಮಾಡಲ್ಲ ಇವರು ಖುಷಿಲಿ. ನೋಡಿ ಏನ್ ಬರ್ಕೊಂಡಿದ್ದಾರೆ ಅಂತ ಹೇಳಿ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರಾ ಜೊತೆ ನಾನು ಮಾತನಾಡಿದೆ. ಇವತ್ತು ರಾತ್ರಿ ಇರಾನ್ ಕಡೆಗೆ ನುಗ್ಗಬೇಕಾಗಿದ್ದ ಅಮೆರಿಕದ ಸೇನೆಯನ್ನ ತಡೀರಿ ಅಂತ ನನ್ನ ಹತ್ರ ಇವರಿಬ್ರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವರ ಮನವಿ ಮೇರೆಗೆ ಮತ್ತೊಂದು ಪ್ರಮುಖ ಕಂಡೀಷನ್ ಮೇರೆಗೆ ನಾನು ಇರಾನ್ ಮೇಲಿನ ದಾಳಿಯನ್ನ 2 ವಾರಗಳ ಕಾಲ ಸಸ್ಪೆಂಡ್ ಮಾಡೋಕೆ ಒಪ್ಕೊಂಡಿದ್ದೇನೆ. ಆ ಕಂಡೀಷನ್ ಏನು ಅಂದ್ರೆ, ಇರಾನ್ ತಕ್ಷಣ ಹಾರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಮತ್ತು ಸೇಫ್ ಆಗಿ ಓಪನ್ ಮಾಡಬೇಕು. ಇದಕ್ಕೆ ಇರಾನ್ ಒಪ್ಪಿದ್ರೆ ಮಾತ್ರ ಇದು 2 ಕಡೆಯಿಂದಲೂ ಪಾಲಿಸುವ ಕದನ ವಿರಾಮ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ನಿರ್ಧಾರ ತಗೊಳ್ಳೋಕೆ ಏನ್ ಕಾರಣ ಅನ್ನೋದನ್ನ ಕೂಡ ಟ್ರಂಪ್ ಸಮರ್ಥನೆ ಕೊಡ್ಕೊಂಡಿದ್ದಾರೆ. ನಾನು ಈ ಡಿಸಿಷನ್ ತಗೊಳ್ಳೋಕೆ ಒಂದು ಮುಖ್ಯ ಕಾರಣ ಇತ್ತು. ನಮ್ಮ ಮಿಲಿಟರಿಯ ಎಲ್ಲ ಟಾರ್ಗೆಟ್ಗಳನ್ನು ನಾವು ಈಗ ಆಲ್ರೆಡಿ ರೀಚ್ ಆಗಿದ್ದೀವಿ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನೇ ಸಾಧಿಸಿದ್ದೀವಿ. ಅಲ್ಲದೆ ಇರಾನ್ ಮತ್ತು ಇಡೀ ಮಿಡಲ್ ಈಸ್ಟ್ ನಲ್ಲಿ ಶಾಶ್ವತ ಶಾಂತಿ ತರುವಂತ ಒಂದು ಫೈನಲ್ ಅಗ್ರಿಮೆಂಟ್ನ ಅಂತಿಮ ಹಂತದಲ್ಲಿ ನಾವೀಗ ಇದ್ದೀವಿ. ಇರಾನ್ ಕಡೆಯಿಂದ ನಮಗೆ 10 ಪಾಯಿಂಟ್ಗಳ ಒಂದು ಹೊಸ ಪ್ರಪೋಸಲ್ ಬಂದಿದೆ. ಮುಂದಿನ ಮಾತುಕತೆಗೆ ಇದೊಂದು ಒಳ್ಳೆ ಬೇಸ್ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಅಂತ ಟ್ರಂಪ್ ಕ್ಲೇಮ್ ಮಾಡಿದ್ದಾರೆ. ಅಲ್ಲದೆ ಅಮೆರಿಕ ಮತ್ತು ಇರಾನ್ ನಡುವೆ ಈ ಹಿಂದೆ ಇದ್ದಂತಹ ಬಹುತೇಕ ಎಲ್ಲ ಭಿನ್ನಾಭಿಪ್ರಾಯಗಳಿಗೂ ಈಗ ಪರಿಹಾರ ಸಿಕ್ಕಿದೆ. ನಾವೆಲ್ಲ ಒಮ್ಮತಕ್ಕೆ ಬಂದಿದ್ದೇವೆ. ಈ 2 ವಾರಗಳ ಟೈಮ್ನಲ್ಲಿ ಈ ಅಗ್ರಿಮೆಂಟನ್ನು ಫೈನಲ್ ಮಾಡಿ ಅಧಿಕೃತವಾಗಿ ಜಾರಿಗೆ ತರೋಕೆ ನಮಗೆ ಅನುಕೂಲ ಆಗುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನಾಗಿ ಮತ್ತು ಮಿಡಲ್ ಈಸ್ಟ್ ರಾಷ್ಟ್ರಗಳ ಪ್ರತಿನಿಧಿಯಾಗಿ ಈ ಬಹುಕಾಲದ ಸಮಸ್ಯೆಯನ್ನು ಬಗೆಹರಿಸುವ ಹಂತಕ್ಕೆ ತಂದಿರೋದು ನನಗೆ ದೊಡ್ಡ ಗೌರವ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದನ್ನ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ. ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಈ ಬಗ್ಗೆ ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಇದು ಇರಾನ್ನ ನಿಜವಾದ ಗೆಲುವು. ನಮ್ಮ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮ್ನೆಯಿರ ಅನುಮೋದನೆಯೊಂದಿಗೆ 2 ವಾರಗಳ ಕದನ ವಿರಾಮಕ್ಕೆ ಬರಲಾಗಿದೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಶಾಶ್ವತ ಶಾಂತಿ ಒಪ್ಪಂದದ ಮಾತುಕತೆಗಳಿಗೆ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ವೇದಿಕೆಯಾಗುತ್ತೆ ಅಂತ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ. ಇತ್ತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಕೂಡ ಒಂದು ಅಧಿಕೃತ ಪತ್ರವನ್ನು ರಿಲೀಸ್ ಮಾಡಿದ್ದಾರೆ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಪರವಾಗಿ ಈ ಯುದ್ಧ ನಿಲ್ಲಿಸೋಕೆ ಹಗಲಿರುಳು ಶ್ರಮಿಸಿದ ನನ್ನ ಪ್ರೀತಿಯ ಸಹೋದರರಾದ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತೇನೆ. ಪ್ರಧಾನಿ ಶರೀಫ್ ಅವರು ಪೋಸ್ಟ್ ಹಾಕಿ ಮಾಡಿದ ಮನವಿಗೆ ಸ್ಪಂದಿಸಿ ಈ ನಿರ್ಧಾರ ತಗೊಂಡಿದ್ದೀವಿ. ಅಮೆರಿಕ ತನ್ನ 15 ಪಾಯಿಂಟ್ ಪ್ರಪೋಸಲ್ ಆಧಾರದ ಮೇಲೆ ಮಾತುಕತೆಗೆ ರಿಕ್ವೆಸ್ಟ್ ಮಾಡಿದೆ. ನಮ್ಮ 10 ಪಾಯಿಂಟ್ನ ಪ್ರಪೋಸಲ್ನ ಫ್ರೇಮ್ವರ್ಕ್ ಅನ್ನ ಕೂಡ ಮಾತುಕತೆಗೆ ಬೇಸಾಗಿ ಇಟ್ಕೊಳ್ಳೋಕೆ ಅಮೆರಿಕ ಅಧ್ಯಕ್ಷರು ಒಪ್ಕೊಂಡಿದ್ದಾರೆ. ಇದೆಲ್ಲವನ್ನ ಪರಿಗಣಿಸಿ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಪರವಾಗಿ ನಾನು ಈ ಘೋಷಣೆ ಮಾಡ್ತಾ ಇದ್ದೇನೆ. ಒಂದು ವೇಳೆ ಇರಾನ್ ಮೇಲಿನ ದಾಳಿಗಳು ನಿಲ್ಲಿಸಿದ್ರೆ ನಮ್ಮ ಸೇನಾ ಪಡೆ ಕೂಡ ತನ್ನ ಡಿಫೆನ್ಸ್ ಆಪರೇಷನ್ಗಳನ್ನು ಕೂಡಲೇ ನಿಲ್ಲಿಸುತ್ತೆ ಮತ್ತು ಮುಂದಿನ 2 ವಾರಗಳ ಕಾಲ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸೇಫ್ ಓಡಾಟಕ್ಕೆ ಅವಕಾಶ ಇರುತ್ತೆ. ಆದರೆ ಇದು ಇರಾನ್ ಸೇನೆಯ ಕೋಆರ್ಡಿನೇಷನ್ ಮತ್ತು ಅಲ್ಲಿನ ಟೆಕ್ನಿಕಲ್ ಲಿಮಿಟೇಷನ್ಸ್ಗೆ ಒಳಪಟ್ಟಿರುತ್ತೆ ಅಂತ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಈ ಮೂಲಕ ಅಮೆರಿಕ ಮತ್ತು ಇರಾನ್ ಇಬ್ಬರೂ ಕೂಡ ಕಡೆಗೂ ಶಸ್ತ್ರಾಸ್ತ್ರ ಕೆಳಗಿಟ್ಟು ಮಾತುಕತೆಗೆ ರೆಡಿಯಾಗಿರುವುದು ಸ್ಪಷ್ಟವಾಗಿದೆ. ಮಾಹಿತಿ ಪ್ರಕಾರ ಇದೇ ಶುಕ್ರವಾರ ಮೊದಲ ಹಂತದ ಮಾತುಕತೆ ನಡೆಯುತ್ತೆ. ಮುಂದಿನ 2 ವಾರಗಳ ಕಾಲ ಯಾವುದೇ ಹೊಡೆದಾಟ ಇರೋದಿಲ್ಲ. ಅಂದ್ರೆ ಫಸ್ಟ್ ಏನ್ ಹೇಳಿದ್ರು, ಪವರ್ ಪ್ಲಾಂಟ್ ಮಾತ್ರ ಹೊಡೆಯಲ್ಲ ಅಂತ ಹೇಳಿದ್ರಲ್ಲ, ಈಗ ಅಮೆರಿಕದವರು ಯಾವುದರ ಮೇಲೂ ದಾಳಿ ಮಾಡಂಗಿಲ್ಲ. ಇರಾನ್ ಅವರು ಕೂಡ ಯಾವುದರ ಮೇಲೂ ಕೂಡ ಅಮೆರಿಕದ ಮೇಲೆ, ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಂಗಿಲ್ಲ. ಈಗ ಆಲ್ರೆಡಿ ಎಲ್ಲ ಆಪರೇಷನ್ಗಳು ನಿಲ್ಲಿಸಿದ್ದಾರೆ. ಎಲ್ಲ ಅಫೆನ್ಸಿವ್ ಆಪರೇಷನ್ಸನ್ನು ಅಮೆರಿಕ ನಿಲ್ಲಿಸಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇದ್ದಾವೆ. ಆದರೆ ಡಿಫೆನ್ಸಿವ್ ಆಪರೇಷನ್ಗಳನ್ನು ಇನ್ನೂ ಜಾರಿಯಲ್ಲಿಟ್ಟಿದ್ದಾರೆ ಅಮೆರಿಕನ್ಸ್.
ಎಲ್ಲ ದಾಳಿ ಮಾಡೋದನ್ನು ನಿಲ್ಲಿಸಿದ್ದಾರೆ ಅನ್ನೋ ರಿಪೋರ್ಟ್ಸ್ ಈಗ ಬರ್ತಾ ಇದ್ದಾವೆ. ಸೊ ಈಗ ನೆಕ್ಸ್ಟ್ 2 ವಾರಗಳ ಟೈಮ್ನಲ್ಲಿ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸೋಕೆ ಬೇಕಾದ ನಿರ್ಣಾಯಕ ಹಂತದ ಮಾತುಕತೆ ನಡೆಸಲಾಗುತ್ತೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರೇ ಇದನ್ನ ಲೀಡ್ ಮಾಡ್ತಾರೆ ಅಂತ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸ್ನೇಹಿತರೆ, ಈ ಘೋಷಣೆಗೂ ಮುಂಚೆನೆ ಟ್ರಂಪ್ ಮಾತುಕತೆಯ ಹಿಂಟ್ ಕೊಟ್ಟಿದ್ರು. ನಾವು ಇರಾನ್ ಜೊತೆಗೆ ಬಹಳ ಸೀರಿಯಸ್ ಆಗಿ ಮಾತುಕತೆ ನಡೆಸ್ತಾ ಇದ್ದೀವಿ, ಮಾತುಕತೆಗಳು ಯಾವ ಹಂತದಲ್ಲಿವೆ ಅಂತ ಈಗಲೇ ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಅಂತ ಹೇಳಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಅದಾದಮೇಲೆ ಪಾಕಿಸ್ತಾನದ ಮೂಲಕ ಇರಾನ್ ಸುಮಾರು 10 ಪಾಯಿಂಟ್ಗಳ ಕದನ ವಿರಾಮದ ಬೇಡಿಕೆ ಇಟ್ಟಿದೆ ಅಂತ ಹೇಳಿ ರಿಪೋರ್ಟ್ ಆಗಿತ್ತು. ಈಗ ಟ್ರಂಪ್ ಕೂಡ ಅದೇ ಪಾಯಿಂಟ್ಗಳ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಆ 10 ಪಾಯಿಂಟ್ಗಳ ಪಟ್ಟಿ ಏನು ಇರಾನ್ ಮುಂದಿಟ್ಟಿರೋದು? ಅಮೆರಿಕ 15 ಇಟ್ಟಿತ್ತು, ಅದು ಆಗೋದೇ ಇಲ್ಲ ಅಂತ ಹೇಳಿತ್ತು ಇರಾನ್ ಅಲ್ವಾ. ಈಗ ಇರಾನೇ ಮುಂದಿಟ್ಟಿರೋ 10 ಪಾಯಿಂಟ್, ಪ್ರೆಸಿಡೆಂಟ್ ಟ್ರಂಪ್ ಓಕೆ ಇದ್ರ ಮೇಲೆ ಮಾತಾಡ್ಬೋದು ಅಂತ ಒಪ್ಕೊಂಡಿರೋ ಆ 10 ಪಾಯಿಂಟ್ ಏನೇನು, ಅದ್ರ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಬಿಸ್ನೆಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಸ್ಪೆಷಲ್ ವಿಡಿಯೋಸ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡದ ಕೆಲಸಕ್ಕೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ನಾವು ಆ 10 ಪಾಯಿಂಟ್ ಪ್ರಪೋಸಲ್ ಏನು ಅಂತ ನೋಡೋಣ. ಇದು ಅಫಿಷಿಯಲ್ ಅಲ್ಲ, ಇದು ಮೂಲಗಳ ಮಾಹಿತಿ ಪ್ರಕಾರ, ಇದು ಆ ಭಾಗದ ಮಾಧ್ಯಮಗಳ ರಿಪೋರ್ಟ್ಸ್ ಪ್ರಕಾರ. ಮೊದಲನೇದಾಗಿ ಅಮೆರಿಕ ಮತ್ತು ಇಸ್ರೇಲ್ ತಕ್ಷಣವೇ ಮತ್ತು ಶಾಶ್ವತವಾಗಿ ಎಲ್ಲ ಮಿಲಿಟರಿ ಅಟ್ಯಾಕ್ಗಳನ್ನು ನಿಲ್ಲಿಸಬೇಕು ಅಂತ ಇರಾನ್ ಡಿಮಾಂಡ್ ಇಟ್ಟಿದೆ. ಎರಡನೇದಾಗಿ ಇರಾನ್ಗೆ ಯಾವುದೇ ತಾತ್ಕಾಲಿಕ ಅಥವಾ ಟೆಂಪರರಿ ಕದನ ವಿರಾಮ ಬೇಡ, ಏನೇ ಇದ್ರೂ ಫೈನಲ್ ಆಗಿ ಒಂದು ಪರ್ಮನೆಂಟ್ ಶಾಂತಿ ಒಪ್ಪಂದ ಮಾತ್ರ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮೂರನೇದಾಗಿ ಲೆಬನಾನ್, ಸಿರಿಯಾ, ಇರಾಕ್ ಸೇರಿದ ಹಾಗೆ ಇಡೀ ಮಿಡಲ್ ಈಸ್ಟ್ ನಲ್ಲಿ ಇರಾನ್ ಬೆಂಬಲಿತ ಗುಂಪುಗಳೊಂದಿಗೆ ನಡೀತಾ ಇರೋ ಎಲ್ಲಾ ಕಾದಾಟಗಳಿಗೂ ಕೂಡ ಬ್ರೇಕ್ ಹಾಕಬೇಕು. ನಾಲ್ಕನೇದು, ಫ್ಯೂಚರ್ ನಲ್ಲಿ ಇರಾನ್ ಅಥವಾ ಅಲ್ಲಿನ ಸರ್ಕಾರದ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಲ್ಲ ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಕ್ಯೂರಿಟಿ ಗ್ಯಾರಂಟಿ ಕೊಡಬೇಕು ಅಂತ ಇರಾನ್ ಕೇಳಿದೆ. ಅಷ್ಟೇ ಅಲ್ಲ, 5ನೇ ಕಂಡೀಷನ್ ಅಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ನಮಗೆ ಬಿಟ್ಕೊಡ್ಬೇಕು ಅಂತಾನೂ ಇರಾನ್ ಕೇಳಿದೆ. ಇದಕ್ಕೆ ಹೇಗೆ ಒಪ್ಕೊಳ್ತಾರೆ ಅಂತ ಹೇಳಿ ನೋಡ್ಬೇಕಿನ್ನು. ಹೇಗೇನು ಇದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಗೆ ತಗೊಂಡು ಹೋಗ್ಬೋದು ಮಾತುಕತೆಯನ್ನ. ಇಲ್ಲಿ ಹಡಗುಗಳ ಸೇಫ್ ಓಡಾಟಕ್ಕೆ ಒಂದು ಪ್ರೋಟೋಕಾಲ್ ಮಾಡಬೇಕು. ಹಾಗೆ ಈ ಜಲಸಂಧಿ ಮೇಲೆ ಇರಾನ್ಗೆ ಇರೋ ಕಂಟ್ರೋಲ್ ಅನ್ನ ಎಲ್ಲರೂ ಅಫಿಷಿಯಲ್ ಆಗಿ ಒಪ್ಕೋಬೇಕು ಅಂತ ಇರಾನ್ ಡಿಮಾಂಡ್ ಇಟ್ಟಿದೆ. ಹಾಗೆ ಇರಾನ್ ಮೇಲೆ ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿರೋ ಎಲ್ಲ ಆರ್ಥಿಕ ನಿರ್ಬಂಧಗಳನ್ನ ಕೂಡಲೇ ವಾಪಸ್ ತಗೋಬೇಕು. ವಿದೇಶಗಳಲ್ಲಿ ಬ್ಲಾಕ್ ಆಗಿರೋ ಅಥವಾ ಫ್ರೀಸ್ ಆಗಿರೋ ಇರಾನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಆಸ್ತಿಯನ್ನ ರಿಲೀಸ್ ಮಾಡಬೇಕು. ಈ ಮೂಲಕ ಆರ್ಥಿಕ ವ್ಯವಹಾರಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಯುದ್ಧದಿಂದ ಹಾಳಾಗಿರೋ ಬಿಲ್ಡಿಂಗ್ಗಳು ಮತ್ತು ಮೂಲಸೌಕರ್ಯಗಳನ್ನು ಮತ್ತೆ ಕಟ್ಟೋಕೆ ನಷ್ಟ ಪರಿಹಾರ ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಬೆಂಬಲ ಕೂಡ ಬೇಕು ಅಂತ ಇರಾನ್ ಕೇಳಿದೆ. ಜೊತೆಗೆ ಇರಾನ್ನ ಆಂತರಿಕ ವಿಚಾರಗಳಲ್ಲಿ ಬೇರೆ ಯಾವುದೇ ರಾಷ್ಟ್ರಗಳು ಮೂಗು ತೂರಿಸಬಾರದು. ಇರಾನ್ನ ಸಾರ್ವಭೌಮತೆಯನ್ನ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಗ್ಯಾರಂಟಿ ಕೊಡಬೇಕು. ಹಾಗೆ ಫ್ಯೂಚರ್ನಲ್ಲೂ ಸರಿಯಾಗಿ ಪಾಲನೆ ಆಗುವಂತೆ ನೋಡ್ಕೊಳ್ಳೋಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇರಬೇಕು. ಮುಂದೆ ಇದನ್ನು ಮಾನಿಟರ್ ಮಾಡೋಕ್ಕೆ ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು ಅಂತ 10 ಪ್ರಮುಖ ಅಂಶಗಳನ್ನು ಇರಾನ್ ಅಮೆರಿಕ ಮುಂದೆ ಇಟ್ಟಿದೆ. ಆದರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಮೊದಲನೇದಾಗಿ ಈ 10 ಅಂಶಗಳ ಪ್ರಪೋಸಲ್ನಲ್ಲಿ ಅಣ್ವಸ್ತ್ರದ ಕುರಿತು ಏನು ಮೆನ್ಷನ್ ಆಗಿರಂಗೆ ಕಾಣಿಸ್ತಾ ಇಲ್ಲ. ಈಗ ರಿಪೋರ್ಟ್ಸ್ ಪ್ರಕಾರ ನೋಡ್ತಾ ಇದ್ರೆ ಮಿಸೈಲ್ ಬಗ್ಗೆನೂ ಇರಾನ್ ಯಾವುದೇ ಭರವಸೆ ಕೊಟ್ಟಿಲ್ಲ, ಮಿಸೈಲ್ ಪ್ರೋಗ್ರಾಮ್ ಬಗ್ಗೆ. ಹೀಗಿರುವಾಗ ತಕ್ಷಣವೇ ಈ ಯುದ್ಧವನ್ನು ಬಿಟ್ಟು ಬರೋಕೆ ಅಮೆರಿಕಗೆ ಹೇಗೆ ಸಾಧ್ಯ? ಒಂದ್ಸಲ ಎಸ್ಕೇಪ್ ಆದರೆ ಸಾಕು ಅಂತ ಕಾಯ್ತಾ ಇದ್ರೆ ಹಾಗಾದರೆ ಅಮೆರಿಕನ್ಸ್. ಒಂದು ವೇಳೆ ಅಮೆರಿಕ ಬಿಟ್ಟರು ಇಸ್ರೇಲ್ ಬಿಡುತ್ತಾ? ಏನು ಮಾಡುತ್ತೆ? ಇಸ್ರೇಲ್ನವರಂತೂ ಹೊಸದಾಗಿ 5,000 ಟಾರ್ಗೆಟ್ಗಳ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಟ್ರಂಪ್ ಹೇಳಿದ ಮಾತನ್ನು ಇಸ್ರೇಲ್ ಕೇಳುತ್ತಾ? ಅರ್ಧ ದಾರಿಯಲ್ಲೇ ಯುದ್ಧವನ್ನು ಬಿಟ್ಟು ಹೋಗೋಕೆ ಇಸ್ರೇಲ್ ಒಪ್ಪುತ್ತಾ? ನಾವು ಈ ಅರ್ಲಿ ಮಾರ್ನಿಂಗ್ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲೂ ಕೂಡ ಇಸ್ರೇಲ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಜೊತೆಗೆ ಇರಾನ್ನ ಪ್ರಾಕ್ಸಿಗಳ ಕತೆ ಏನು? ಲೆಬನಾನ್, ಗಾಜಾ, ಹುತಿಗಳನ್ನು ಇಸ್ರೇಲ್ ಹಾಗೆ ಬಿಡುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಹಾಗೆ ನೋಡಿದ್ರೆ ಈ ಸೀಸ್ ಫೈರ್ ಒಪ್ಪಂದಕ್ಕೆ ತೆರೆಮರೆಯಲ್ಲಿ ದೊಡ್ಡ ಮಟ್ಟದ ವಿರೋಧ ಕೇಳಿಬಂದಿತ್ತು. ಆಕ್ಸಿಯೋಸ್ ಮಾಧ್ಯಮ ಇದನ್ನು ರಿಪೋರ್ಟ್ ಮಾಡಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಸೌದಿ ಅರೇಬಿಯಾ, UAE ನಾಯಕರು ಮತ್ತು ಟ್ರಂಪ್ ಆಪ್ತ ಸೆನೆಟರ್ ಲಿಂಡ್ಸೆ ಗ್ರಹಾಮ್ ಈ ಡೀಲ್ ಬೇಡವೇ ಬೇಡ ಅಂತ ಕೂತ್ಕೊಂಡಿದ್ರು. ಇರಾನ್ ಕಡೆಯಿಂದ ದೊಡ್ಡ ಮಟ್ಟದ ಕಾಂಪ್ರಮೈಸ್ ಆಗೋವರೆಗೂ ಒಪ್ಪಂದ ಮಾಡ್ಕೋಬೇಡಿ ಅಂತ ಟ್ರಂಪ್ಗೆ ಪ್ರೆಷರೈಸ್ ಮಾಡ್ತಾ ಇದ್ರು. ಇಷ್ಟಾದರೂ ಟ್ರಂಪ್ ಅವರ ಟೀಮ್ನಲ್ಲಿದ್ದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಸ್ಟೀವ್ ವಿಟ್ಕಾಫ್ ಟ್ರಂಪ್ರ ಪ್ರಾಬ್ಲಮ್ ಮ್ಯಾನ್. ಜಗತ್ತಲ್ಲಿ ಎಲ್ಲೇ ಪ್ರಾಬ್ಲಮ್ ಇದ್ರು ಅಮೆರಿಕಾಗೆ ಮುಂದೆ ಇರ್ತಾರಲ್ಲ ಇವರ ಸ್ಟೀವ್ ವಿಟ್ಕಾಫ್, ಇವರು ಒಳ್ಳೆ ಡೀಲ್ ಸಿಕ್ಕರೆ ಅದನ್ನು ಒಪ್ಪಿಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಸಲಹೆ ಕೊಟ್ಟರು. ಅವರ ಮಾತಿಗೆ ಬೆಲೆ ಕೊಟ್ಟು ಟ್ರಂಪ್ ಈಗ ತಾತ್ಕಾಲಿಕವಾಗಿ ಯುದ್ಧ ನಿಲ್ಲಿಸೋ ನಿರ್ಧಾರ ಮಾಡಿದ್ದಾರೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಇದೆಲ್ಲದರ ಪರಿಣಾಮ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಪ್ರತಿ ಬ್ಯಾರಲ್ಗೆ $91 ಇತ್ತು.
ಅಂದರೆ ಭಾರಿ ಪ್ರಮಾಣದಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ನ ಪ್ರೈಸ್ ಡೌನ್ ಆಗಿದೆ.